ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ರೇಖಾಸ್ ಟೇಸ್ಟಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಕ್ವಿಕ್ ಆಗಿರೋ ಒಂದು ರೆಸಿಪಿನ ಹೇಳ್ತಾ ಇದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಟೀ ಟೈಮಲ್ಲಿ ಮಾಡೋ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿದೆ. ಬ್ರೆಡ್ಡು ಮತ್ತು ಆಲೂಗಡ್ಡೆಯಿಂದ ತುಂಬ ವೆರೈಟಿ ಸ್ನ್ಯಾಕ್ಸ್ಗಳನ್ನು ನೋಡಿರ್ತೀರ. ಇವತ್ತು ನಾನು ತೋರಿಸ್ತಾ ಇರೋ ಸ್ನ್ಯಾಕ್ಸ್ ತುಂಬ ಡಿಫ್ರೆಂಟ್ ಆಗಿದೆ ಮತ್ತು ಹೆಲ್ದಿ ಆಗಿದೆ, ಕ್ವಿಕ್ ಆಗಿದೆ. ನಿಮಗೆ ತುಂಬ ಟೈಮ್ ತಗೊಳ್ಳೋದಿಲ್ಲ. ಮನೆಯಲ್ಲಿ ಇರುವಂಥ ಸಾಮಗ್ರಿಗಳನ್ನೇ ಬಳಸಿ ಮಾಡುವಂಥದ್ದು. ಬ್ರೆಡ್ಡು ಆಲೂಗಡ್ಡೆ ಇದ್ದರೆ ಸಾಕು, ರೆಸಿಪಿ ರೆಡಿಯಾಗಿಬಿಡುತ್ತೆ. ಬನ್ನಿ ಏನೇನು ಬೇಕು ಅಂತ ಹೇಳ್ತೀನಿ. ಮೊದಲನೇ 1 ಕಪ್ ಬೇಯಿಸಿರುವ ಆಲೂಗಡ್ಡೆ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿಮೆಣಸಿನಕಾಯಿ, ಉಪ್ಪು, ಕಟ್ ಮಾಡಿರುವ ಧನಿಯಾ, ಅರಿಶಿಣ ಪುಡಿ, ಗರಂ ಮಸಾಲ. ಇಷ್ಟಿದ್ರೆ ಸಾಕು. ನಮ್ಮ ರೆಸಿಪಿ ತುಂಬ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಇವಾಗ ಎಲ್ಲ ಆಲೂಗಡ್ಡೆ, ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಮತ್ತು ಅರಿಶಿಣ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಸ್ಟಫಿಂಗನ್ನು ನಾವು ಕಲಸಿಕೊಂಡಿದ್ದೇವೆ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನಂತರ ಏನು ಮಾಡೋದು ಅಂತ ಹೇಳ್ತೀನಿ. ಈಗ ಒಂದು ತಟ್ಟೆಯಲ್ಲಿ ಹಾಲನ್ನು ಹಾಕಿಕೊಂಡಿದ್ದೇನೆ. ಅದರಲ್ಲಿ ಬ್ರೆಡ್ನ ಈ ಥರ ಡಿಪ್ ಮಾಡೋಣ. ಬ್ರೆಡ್ ಹಾಲು ಪೂರ್ತಿಯಾಗಿ ಹೀರ್ಕೊಂಡ್ಮೇಲೆ ಈ ಥರ ಪ್ರೆಸ್ ಮಾಡಿ ಎಲ್ಲ ಹಾಲನ್ನು ತೆಗೆದುಕೊಳ್ಳೋಣ. ಈಗ ನೋಡಿ ಸ್ನೇಹಿತರೆ, ನಾ ಬ್ರೆಡ್ಡಿಂದ ಹಾಲು ಪೂರ್ತಿಯಾಗಿ ತೆಗೆದೀನಿ. ಈ ಥರ ಆಗುತ್ತೆ. ಇದರೊಳಗಡೆ ಸ್ಟಫಿಂಗ್ ಇಡೋಣ. ಸ್ಟಫಿಂಗ್ನ ಇಟ್ಟು ಈ ಥರ ರೋಲ್ ಮಾಡ್ಕೊಳ್ಳೋಣ. ಎಲ್ಲಾನು ಇದೇ ಥರ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಬಿಟ್ಟ ಮೇಲೆ ಬಾಯಿ ಬಿಟ್ಕೊಳ್ಬಾರ್ದು. ಅದಕ್ಕೆ ತುಂಬ ಚೆನ್ನಾಗಿ ರೋಲ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇದನ್ನ ನಿಧಾನವಾಗಿ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಕರಿದುಕೊಳ್ಳಬೇಕು. ಈಗ ನೋಡಿ ಫ್ರೆಂಡ್ಸ್, ಇದು ಪೂರ್ತಿಯಾಗಿ ಕರಿದಿದೆ. ಈ ಥರ ಕಲರ್ ಬರಬೇಕು. ಒಳಗಡೆ ಎಲ್ಲ ಮಸಾಲ ಬೆಂದಿರುತ್ತೆ. ಈ ಥರ ಕಲರ್ ಬಂದ ತಕ್ಷಣ ನಾವು ಹೊರಗಡೆ ತೆಗೆದುಕೊಳ್ಳೋಣ. ಕರೆದ ಮೇಲೆ ಈ ಥರ ಆಗಿದೆ ಸ್ನೇಹಿತರೆ. ಒಮ್ಮೆ ನೋಡಿ, ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿದೆ. ಮಕ್ಕಳಿಗೆ ತುಂಬ ಇಷ್ಟವಾಗಿರೋ ರೆಸಿಪಿ. ನೋಡಿ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ, ಮೇಲ್ಗಡೆ ಕ್ರಿಸ್ಪಿ ಆಗಿದೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಕ್ವಿಕ್ಕಾಗಿ ಮಾಡಿಕೊಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.